ಚಿಕನ್ ಸಾಸೇಜ್ ಮಾಡುವಂಥ ವಿಧಾನ. 2 ಪ್ಯಾಕೆಟ್ ತಗೊಂಡಿದ್ದೀನಿ ಇವಾಗ ಸಾಸೇಜು. ಈ ರೀತಿ ಮಧ್ಯ ಕಟ್ ಮಾಡಿಕೊಂಡು ಸಣ್ಣ ಕಟ್ ಮಾಡಬೇಕು. ಈ ರೀತಿ ಯಾಕೆ ಕಟ್ ಮಾಡಬೇಕು ಹೇಳಿದರೆ, ಇದು ನಾವು ಬೇಯಿಸುವಾಗ ಅದು ಉಪ್ತದೆ, ಅದು ಜಾಸ್ತಿ ಆಗ್ತದೆ ನೋಡಿ. ಇವಾಗ ಈ ರೀತಿ ಹಚ್ಕೊಂಡಿದ್ದೀನಿ. ಇವಾಗ ವೀಕ್ಷಕರೇ, 2 ಈರುಳ್ಳಿನ ಹಚ್ಕೊಂಡಿದ್ದೀನಿ. ಹಾಗೆ ಒಂದು 6 ರಿಂದ 7 ಬೆಳ್ಳುಳ್ಳಿ, ಒಂದು ಅರ್ಧ ಕ್ಯಾಪ್ಸಿಕಮ್. ಬೇಕಾದರೆ ನೀವು ರುಚಿಗೆ ತಕ್ಕಂತೆ ಬೇಕಿನೊಂದು ಅರ್ಧ ಜಾಸ್ತಿ ಹಾಕೊಳ್ಬೋದು, ಪರವಾಗಿಲ್ಲ. ಹಾಗೆ ಒಂದು ಸಣ್ಣ ಪ್ರಮಾಣದಲ್ಲಿ ಸ್ವಲ್ಪ ಶುಂಠಿ, ಹಾಗೆ ಒಂದು 7 ರಿಂದ 8 ಹಸಿಮೆಣಸು. ಜಾಸ್ತಿ ಸ್ಪೈಸಿ ಬೇಕಾದರೆ ಹೇಳಬೇಕು, ಇನ್ನೊಂದು 2-3 ಹಾಕೊಳ್ಬೋದು ಅಷ್ಟೇ, ಪರವಾಗಿಲ್ಲ. ಹಾಗೆ ಬೇವಿನ ಸೊಪ್ಪು. ಹಾಗೆ ನಾನೊಂದು 2 ರಿಂದ 3 ಆಲೂಗಡ್ಡೆನ ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇದನ್ನ. ಹಾಗೆ ಚಿಕನ್ ಸಾಸೇಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆವಾಗಲೇ. ಮತ್ತು ನಾನಿವಾಗ ಚಿಲ್ಲಿ ಗಾರ್ಲಿಕ್ ಸಾಸ್ ಇದೆಯಲ್ಲ, ಇದನ್ನು ಇಟ್ಕೊಂಡಿದ್ದೀನಿ. ಇದು ಸ್ಪೈಸಿ ಆಗಿರುತ್ತೆ. ನಿಮ್ಗೆ ಬೇಕಾದರೆ ಸ್ವಲ್ಪ ಇನ್ನೂ ಸ್ವಲ್ಪ ಸ್ಪೈಸಿ ಕಡಿಮೆ ಬೇಕಂತ ಹೇಳಿದರೆ ಟೊಮೆಟೊ ಸಾಸ್ ಕೂಡ ಯೂಸ್ ಮಾಡ್ಕೋಬೋದು. ತವ ಇಟ್ಕೊಂಡಿದ್ದೀನಿ. ಇವಾಗ ಫಸ್ಟು ಇದು ಹಾಕ್ಕೊಡ್ಬೇಕು, ಎಣ್ಣೆ ಹಾಕ್ಕೊಡ್ಬೇಕು. ಮೊದಲು ಕಡಿವತ್ತ, ಹಾಗೆ ಸ್ವಲ್ಪ ಹಸಿಮೆಣಸು, ಸ್ವಲ್ಪ ಗಾರ್ಲಿಕ್ ಹಾಕ್ಕೊಳ್ಬೇಕು, ಆಯ್ತಾ? ಹಾಗೆ ಅದು ಸ್ವಲ್ಪ ಶುಂಠಿನೂ ಹಾಕೊಳ್ಬೇಕು. ಅದನ್ನು ಹಾಗೆ ಸುಮ್ಮನೆ ಒಂದು 3 ನಿಮಿಷ ಫ್ರೈ ಮಾಡ್ಕೋಬೇಕು. ಹಾಗೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಈಗ ಕ್ಯಾಪ್ಸಿಕಮ್ ಇವಾಗ ಫುಲ್ಲು ಫ್ರೈ ಆಗಿದೆ. ಇವಾಗ ಈರುಳ್ಳಿ ಹಾಕ್ಬೇಕು. ನೀವೇನು ಹಚ್ಕೊಂಡಿದ್ರೆ ನೋಡಿ, ಆ ಈರುಳ್ಳಿನ ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ. ಇವಾಗ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ನಾನಿವಾಗ ಅರಿಶಿನ ಪೌಡ್ರ್ ಒಂದು 1/4 ಚಮಚ ಹಾಕ್ತಿದ್ದೀನಿ. ಜಾಸ್ತಿ ಇಲ್ಲ, ಒಂದು 1/4 ಚಮಚ ಅಷ್ಟೇ. ತದನಂತರ ನಿಮಗೆ ಗರಂ ಮಸಾಲ ಪೌಡ್ರ್ ಒಂದು ಅರ್ಧ ಚಮಚ ಹಾಕ್ತಿದ್ದೀನಿ. ಆಮೇಲೆ ಉಪ್ಪು, ರುಚಿಗೆ ತಕ್ಕಂತೆ ಉಪ್ಪು ನೋಡಿ. ನಾನು ಆಲ್ರೆಡಿ ಈಗ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ, ಉಪ್ಪು ಹಾಕ್ಕೊಂಡಿದ್ದೀನಿ. ಬಟ್ ಇವಾಗ ನಿಮಗೆ ಒಂದು ರುಚಿಗೆ ತಕ್ಕಂತೆ ಉಪ್ಪು ಹಾಕ್ಕೊಳ್ಬೋದು. ಆಮೇಲೆ ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ನಿಮಗೆ ರುಚಿಗೆ ತಕ್ಕಂತೆ ಮಾತ್ರ, ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನೋಡಿ, ಇವಾಗ ಸಾಸೇಜ್ ಹಾಕ್ತಾ ಇದ್ದೇನೆ ನಾನು. ಇವಾಗ ಸಾಸೇಜು ಇವಾಗೇನು ಚಿಕನ್ ಸಾಸೇಜ್ ಹಾಕೊಂಡಿದ್ದೀನಿ ನೋಡಿ, ಅದನ್ನು ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅಡಿಗಡೆ ಮಸಾಲೆ ಇರ್ತದೆ, ಅದನ್ನೆಲ್ಲ ಮೇಲೆ ಕೆಳಗೆ ಮಾಡಿ ಮಿಕ್ಸ್ ಮಾಡ್ಕೋಬೇಕಾಯ್ತಾ. ಆ್ಯಕ್ಚುಲಿ ನಾನು ಇರೋದು ದುಬೈಯಲ್ಲಿ. ಯಾಕಂದರೆ ನಮಗೆ ಈ ಕೆಲಸದ ಒತ್ತಡದಲ್ಲಿ ಟೈಮ್ ಸಿಗಲ್ಲ ನಮಗೆ. ಸೊ ನಮ್ಗೆ ಈ ರೆಸಿಪಿ ಇದೆಯಲ್ಲ, ನಮಗೊಂದು 15 ನಿಮಿಷದಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ಯಾವಾಗ ನಮ್ಮ ಫ್ರೆಂಡ್ಸ್ ಹೇಳ್ತಿರ್ತಾರೆ, ಬರೋವಾಗ ಒಂದು ಈ ಚಿಕನ್ ಸಾಸೇಜ್ ಮಾಡ್ಕೊಂಡು ಬಾ ಮಾರಾಯ ಅಂತ ಹೇಳ್ತಿರ್ತಾರೆ. ಅಂದರೆ ನಮಗೆ ಮಾಡ್ಕೊಂಡು ಹೋಗಲಿಕ್ಕೆ ಈ ರೆಸಿಪಿ ಇದೆಯಲ್ಲ ತುಂಬ ಚೆನ್ನಾಗಿರೋದು. ಅಂದರೆ ಇನ್ನೂ ಫಿನಿಶ್ ಆಗಿಲ್ಲ ಇನ್ನು. ಈಗ ಈಗ ನಾನು ಈ ಚಿಕನ್ ಸಾಸೇಜ್ ಮಾತ್ರ ಹಾಕಿರುವಂಥದ್ದು. ಆಲೂಗಡ್ಡೆ ಹಾಕಲಿಕ್ಕಿದೆ, ಹಾಗೆ ಗಾರ್ಲಿಕ್ ಮತ್ತು ಯಾವುದು ಚಿಲ್ಲಿ ಸಾಸೆ ಹಾಕಲಿಕ್ಕಿದೆ. ನೋಡಿ ಸ್ನೇಹಿತರೆ, ಇವಾಗ ಏನು ನಾನು ಆ ಸಾಸೇಜ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಏನು ಮಾಡ್ತಿದ್ದೀನಿ ಕೇಳಿದ್ರೆ, ಆಲೂಗಡ್ಡೆ ಏನು ಬೇಯಿಸ್ಕೊಂಡಿದೆ ನೋಡಿ, ಅದು ಹಾಕ್ತಾಯಿದ್ದೀನಿ ಇವಾಗ. ಈ ಆಲೂಗಡ್ಡೆ ಏನು ಹಾಕಿದ್ದೀನಿ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈ ಸಾಸೇಜ್ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಕಲರ್ ಹೇಗೆ ಬರ್ತಿದೆ ನೋಡಿ. ಈಗ ನೀವು ಫಸ್ಟ್ ಕಟ್ ಮಾಡಿದಾಗ ಹೇಗಿತ್ತು ಸಾಸೇಜು, ಇವಾಗ ಅದೆಷ್ಟು ಉಬ್ಬಿದೆ ನೋಡಿ. ಸೊ 2 ಪ್ಯಾಕೆಟಲ್ಲಿ ಇಷ್ಟ ಆಗೋದಿಲ್ಲ. ಆದರೂ ಅಂದರೆ ಅದು ನೀವು ಕಟ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಈ ರೀತಿ ಬರ್ತದೆ. ಇವಾಗ ಏನು ನಾನು ಆಲೂಗಡ್ಡೆ ಹಾಕಿದ್ದೀನಿ ನೋಡಿ, ಆವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮೇಲೆ ಕಡೆಗೆಲ್ಲ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಇವಾಗ ನಿಮಗೆ ಆವಾಗ ಏನು ತೋರಿಸಿದೆ ನೋಡಿ, ನಿಮಗೆ ಚಿಲ್ಲಿ ಗಾರ್ಲಿಕ್ ಸಾಸ್ ಅದನ್ನು ಚೆನ್ನಾಗಿ ಹಾಕ್ತಾಯಿದ್ದೀನಿ. ನಿಮ್ಗೆ ರುಚಿಗೆ ತಕ್ಕಂತೆ. ಆ್ಯಕ್ಚುಲಿ ನೀವು ಅದು ಆವಾಗ ಹೇಳಿದಾಗೆ ಟೊಮೆಟೊ ಸಾಸ್ ಬೇಕಾದ್ರೆ ಹಾಕ್ಕೊಳ್ಬೋದು, ಪರವಾಗಿಲ್ಲ. ಬಟ್ ನಾನು ನಿಮಗೆ ಚಿಲ್ಲಿ ಮತ್ತು ಗಾರ್ಲಿಕ್ ಸಾಸ್ ಹಾಕ್ತಾಯಿದ್ದೀನಿ.
ನಾವು ಯಾಕೆ ಚಿಲ್ಲಿ ಮತ್ತು ಗಾರ್ಲಿಕ್ ಹಾಕಿದ್ದೀವಿ ಕೇಳಿದ್ರೆ ನಮ್ಗೆ ಸ್ಪೈಸ್ ಬೇಕು, ಹಾಗಾಗಿ ನಾವು ಈ ಚಿಲ್ಲಿ ಮತ್ತು ಗಾರ್ಲಿಕ್ ಹಾಕಿದ್ದೀವಿ. ನಿಮ್ಗೆ ಏನಾದರೂ ಸ್ವಲ್ಪ ಸ್ವೀಟ್ ಬೇಕಂತ ಹೇಳಿದರೆ ನೀವು ಟೊಮೆಟೊ ಸ್ವಲ್ಪ ಹಾಕಿ. ನೋಡಿ ಸ್ನೇಹಿತರೆ, ಈ ಸಾಸ್ ಹಾಕಿ ಏನು ಮಿಕ್ಸ್ ಮಾಡಿದ್ದೀನಿ ನೋಡಿ ನಾನು ಇವಾಗ, ಇದೆಲ್ಲ ಆಗಿದೆ, ಈಗ ಮಿಕ್ಸ್ ಮಾಡಿ ಆಗಿದೆ. ಇವಾಗ ನೀವು ಒಂದು 2 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಡಬೇಕಷ್ಟೇ. ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ರೆಸ್ಟ್ ಮಾಡಬೇಕು ನೀವು. ನೋಡಿ ಸ್ನೇಹಿತರೆ, 2 ನಿಮಿಷ ಆಗಿದೆ. ಇವಾಗ ಓಪನ್ ಮಾಡಿ ನೋಡುವ ಹೇಗಿದೆ ಅಂತ. ಈಗ ಟೇಸ್ಟ್ ಹೇಗಾಗಿದೆ ಅಂತ ನೋಡುವಲ್ಲ. ಇವಾಗ ಸೂಪರ್.